ನಾನು ವಿಡಿಯೋ ಮಾಡಬೇಕು ಅಂತ ನಿಂತ್ಕೊಂಡಿದ್ದೆ, ಅಣ್ಣ ಮುಂದೆ ಬಂದ್ಬಿಡುತ್ತಾನೆ ಪೋಡಿ ಮಗ. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಹಂಗೆ ಮೇಲೆ ಬಂದ್ಬಿಡ್ತವೆ, ಹಂಗೆ ಸ್ವಲ್ಪ ಸಹಿಸ್ಕೊಳ್ಬೇಕು. ಇರಲಿ, ನಾನು ಸ್ಪ್ಲೆಂಡರ್ ಓಡಿಸ್ಬೇಕಾದ್ರೆ ಅದೇ ರೀತಿ ಮಾಡ್ತಿದ್ದೆ. ನಾನು ನಿಮ್ಮ ಪ್ರೀತಿಯ ಹಳ್ಳಿ ಹುಂಚ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಗುರು, ಈ ಮೈಸೂರಲ್ಲಿ ಇಷ್ಟೊಂದು ಸಿಗ್ನಲ್ ಇದ್ದಿದ್ದೆ ನೋಡಿಲ್ಲ, ಎಲ್ಲಿ ಬೇಕಂದ್ರೆ ಸಿಗ್ನಲ್ ಹಾಕಿದ್ದಾರೆ. ಏನು ಮಾಡೋದು ಹೇಳಿ, ಇನ್ನೂ 28 ಸೆಕೆಂಡ್ ಕಾಯಬೇಕು. ನಾನು ಸೈಡಲ್ಲಿ ಹೊಡಿತೀನಿ, ನೋಡೋಣ. ಈಗ ಹೋಗಿ ಮಧ್ಯದಲ್ಲಿ ನಿಲ್ಲಿಸ್ತೀನಿ. ಯಾರು ಬೈದ್ಬಿಟ್ರೆ ಕಷ್ಟ. ಮತ್ತೆ ಪುನಃ ಈಗ 20 ಸೆಕೆಂಡ್ ಇರೋದ್ರಿಂದ ಸ್ವಲ್ಪ ರಿಸ್ಕ್ ತಗೋಣ, ಏನಾಗಲ್ಲ. ಅಲ್ಲಿ ನೋಡಿ, ಅಲ್ಲಿ ಸಿಗ್ನಲ್ ಬಿದ್ದಿದ್ರು ಕೂಡ ಅನ್ನ ಹೋಯ್ತಾವನೆ ಮುಂದಕ್ಕೆ. ಒಂದು 3 ಸೆಕೆಂಡೆಲ್ಲ ಬಂದಿದ್ರು, ನಾವು ಕೂಡ ಹೋಗೋಣ, ಏನೂ ಹೇಳಿಲ್ಲ. ನನ್ನ ಹೊಡೆಯೋಕೆ ಹೋಗ್ಬೇಡಿ, ನಂದು ನಂಬರ್ ಪ್ಲೇಟ್ ಇಲ್ಲ, ಅದಕ್ಕೆ ಅವ್ರಿಗೆ ನನಗೆ ಚಲನ್ ಹಾಕಲ್ಲ. ನೀವು ನಂಬರ್ ಪ್ಲೇಟ್ ಇಲ್ಲ, ಚಲನ್ ಬರುತ್ತೆ ಆಯಿತಾ. ನೋಡ್ಕೊಂಡು ಓಡಿಸಾಡಿ ಗಾಡಿನ. ನಾವಿವಾಗ ಹೋಗ್ತಾ ಇರೋದು ಮೈಸೂರಿಂದ ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ಏನು ಮಾಡೋದು ಅಂತ ಗೊತ್ತಿಲ್ಲ. ಸುಮ್ಮನೆ ಅಂತ ತಗೊಂಡು ಹೋಗ್ತಿದ್ದೀನಿ. ಮ್ಯಾನೇಜರ್ಗೆ ಸಿಕ್ಕಿಲ್ಲ ಅಂತ ಬೇರೆ ಆಗ್ತಿತ್ತು. ನನಗೆ ಬೈಕ್ ತಗೊಂಡು ಗಾಡಿ 50 ಕಿಲೋಮೀಟರ್ ಹೋಗೋಕ್ಕಿಲ್ಲ, ಹೊಸ ಗಾಡಿ ಆಗಿರೋದ್ರಿಂದ ಏನು ಮಾಡೋದು, ಸ್ವಲ್ಪ ಸ್ಲೋ ಆಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡಿ. ಹಂಗೆ ಒಂದು ಸ್ವಲ್ಪ ನೋಡ್ಕೊತಾ. ನಾನು ತುಂಬ ಮಾಡೋಕ್ಕೆ ಹೋಗಲ್ಲ, ಇಲ್ಲೇ ಒಂದು ಮೈಸೂರು ಔಟ್ಲೆಟ್ ಗಂಟ ಮಾಡ್ತೀನಿ ಅಷ್ಟೇ. ಅದಾದಮೇಲೆ ಡಿಸ್ಪ್ಲೇಸ್ ಇಲ್ಲ ಗುರು. ಮೊದಲೇ ಬಡವರು ಮಕ್ಕಳು ಬೆಳೆಸ್ರಪ್ಪ ಅಂತ ಹೇಳೋಕ್ಕೂ ಕೂಡ ಡಿಸ್ಪ್ಲೇಸ್ ಇಲ್ಲ ಅಲ್ಲಿ. ನೋಡಿ, ಊಬರ್ ಆಟೋಗಳು ಕೂಡ ಮೈಸೂರಿಗೆ ಕಾಲಿಟ್ಟಾಗಿದೆ. ಊಬರ್ ಅವ್ರಿಗೂ, ಓಲಾದವ್ರಿಗೂ, ಆಟೋದವ್ರಿಗೂ ದೊಡ್ಡ ಜಗಳಗಳೇ ನಡೀತಿದ್ದಾವೆ. ಎಲ್ಲಿ ಮೈಸೂರು ಸ್ಪೆಷಾಲಿಟಿ ಏನಂದರೆ, ನೀವು ಒಂದು ಸಿಗ್ನಲಲ್ಲಿ ಸಿಗಾಕೊಂಡ್ರೆ ಮತ್ತೆ ಇನ್ನೆಲ್ಲ ಸಿಗ್ನಲ್ನು ಸಿಗಾಕೋತಾ ಇರ್ತೀರ. ಸಿಗ್ನಲ್ ಕಳೀಲಿ, ನೋಡೋಣ ಮತ್ತೆ ಪುನಃ ಏನಾಗುತ್ತೆ ಅಂತ. ಇದು ಬೇರೆ, ಟೈಮರ್ ಬೇರೆ ಇಲ್ಲ. ಟೈಮರ್ ಇಲ್ಲ, ಏನು ಹೊರಡೋಣ ಬ್ಯಾಗು ಒಂದು ಗೊತ್ತಾಯ್ತಲ್ಲ. ಮೊದಲೇನಾಗಿತ್ತಂದರೆ ನೋಡಿ, ಆ ರೋಡ್ ಇದೆಯಲ್ಲ, ಆ ರೋಡಲ್ಲಿ ಮಧ್ಯದಲ್ಲಿ ಸ್ವಲ್ಪ ಇದಿತ್ತು, ಸ್ಪೇಸ್ ಇತ್ತು. ಅಲ್ಲಿ ಹೋಗಿ ಕ್ರಾಸ್ ಮಾಡ್ಕೊಬರೋದು. ಈಗ ನೋಡಿದ್ರೆ ಆ ಸ್ಪೇಸ್ನ ತೆಗೆದಾಕ್ಬಿಟ್ಟು ಫುಲ್ ಕವರ್ ಮಾಡಿಬಿಟ್ಟಿದ್ದಾರೆ. ಈಗ ಹೋಗ್ಬೇಕಂದ್ರೆ ಅಲ್ಲಿಗೆ ಹೋಗಿ ತಿರ್ಗಿಸ್ಕೊಂಡು ಬರಬೇಕು. 2 ನಿಮಿಷ ಕಾಯ್ಬಿಡ್ಬೋದು, ಅದಕ್ಕೋಸ್ಕರ ಸುಮ್ಮನಿದ್ದೀನಿ. ಮೈಕು ಹೋಗಿ ಬರೀ ಗಲ್ಲು ಕಂಟ್ಬೋದೈತೆ. ಮೈಕ್ ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ. ಒಂದು ಸ್ವಲ್ಪ ವಾಯ್ಸ್ ಕ್ವಾಲಿಟಿ ಏನಾದರೂ ಸರಿಯಾಗಿಲ್ಲ ಅಂದರೆ ಹೇಳಿ. ಇನ್ನೊಂದು, ಬಿಸಿಲೇ ಇರಲಿ, ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲ್ಲವೇ ಸಿಗ್ನಲ್ ಬಿಡ್ತಿಲ್ಲ, ಆದರೂ ಹೋಯ್ತವ್ರೆ. ಏನು ಮಾಡೋದಪ್ಪ ನಾನೇ. ಆ ಕಡೆ ಈ ಕಡೆ ಕನ್ನಡಿ ನೋಡಿ, ಗಾಡಿ ಮುಂದೆ ಓಡಿ. ಆ ಕಡೆ ಈ ಕಡೆ ಕನ್ನಡಿ ನೋಡಿ, ಗಾಡಿ ಮುಂದೆ ಓಡಿ. ಅನ್ನ ನೋಡು, ನಿಜಕ್ಕೂ ಇಲ್ಲೇ ಹೆಲ್ಮೆಟ್ ಇಲ್ಲ, ಏನಿಲ್ಲ, ಹೊಡಿತಾರೆ ಗಾಡಿನ. ಹೆಲ್ಮೆಟೇ ಇಲ್ಲ, ಆಡ್ತವ್ರೆ 50 ಕಿಲೋಮೀಟರ್ ಸ್ಪೀಡಲ್ಲಿ. ಏನು ಮಾಡೋದು, ನಾನು ಇವತ್ತಿಂದ ಇಲ್ಲಿರೋದು ತಂದಿದ್ದೀನಿ. ಹೋಗ್ತಿರೋದು ಇದು ಮೈಸೂರು ಮತ್ತು ಹಾಸನ ಹೈವೇ. ಹಾಸನ ಅಲ್ಲ, ಹಾಸನ ಡೈವರ್ಷನ್ ತರಬೇಕು. ಮೈಸೂರು ಮತ್ತು ಮಂಗಳೂರು ಹೈವೇ. ನಾನು ಹಾಸನ ಡೈವರ್ಷನ್ವರೆಗೂ ಹೋಗ್ಬೇಕಾಗಿತ್ತು, ಬಟ್ ನಮ್ಮ ಊರಿಗೆ ಕಟ್ಬಿಟ್ಟಿದೆ. ಯಾರಿಲ್ಲ, ಸುಮ್ಮನೆ ಕಾಯ್ಬೇಕು. ಕೊಡ್ತೇ ಇರೋದೇ ನೋಡಿಲ್ಲ, ಇರಲಿಲ್ಲ ನಾನು ನೀನು ನಮ್ಮದೇ ಗುರು, ಉಳಿದವರೆಗೂ ಎಲ್ಲರನ್ನು ನೋಡು ಅಂತಾರೆ. ನನ್ನ ಗಾಡಿ ಇಂಟ್ರೊಡಕ್ಷನ್ ಹೋದ್ಮೇಲೆ ಮರ್ತೋಗಿದೆ ಗುರು. ನನ್ನ ಗಾಡಿ ಎಗ್ರಿ ಸ್ಕ್ಯಾನರು ನೀವು ಇಲ್ಲಿದ್ದು 1 ವರ್ಷ ಕಾಯ್ದಿದ್ದೀನಿ. 2025 ಸ್ಟಾಪ್ ಮಾಡಿಬಿಟ್ಟು ಇರೋದು. ಮತ್ತೆ ಪುನಃ ಕಾದು ಇದೇ ಗಾಡಿ ಬೇಕಂತ 1 ವರ್ಷ ಪೂರ್ತಿ ಕಾದಿದ್ದೀನಿ. ನಾನು ಹೇಳಿಲ್ವ ನಿಮಗೆ, ಮೈಸೂರಲ್ಲಿ ಒಂದು ಸಿಗ್ನಲಿಂದ ನೀವು ಏನಾದ್ರು ಸಿಗಾಕೋತು ಅಂದರೆ ಎಲ್ಲ ಸಿಗ್ನಲ್ಗೂ ಸಿಗಾಕೋತೀರ. ಇನ್ನೊಂದು ಸೈ ಕೊಟ್ಟವನು ಅಂಕಲ್ ಬಿಡಲ್ಲ ಅಂತಾರೆ.
ಸರ್ಕಲ್ ಅಂತಾರೆ, ಈ ಪಡೂರಳ್ಳಿ ಸರ್ಕಲ್ ಸಿಗ್ನಲ್ಲು ಮೋಸ್ಟ್ ಫೇಮಸ್ ಫಾರ್ ಕಾಲೇಜ್ ಸ್ಟೂಡೆಂಟ್ಸು. ಇದು ಮತ್ತು ನೆಕ್ಸ್ಟ್ ಸಿಗೋವಂಥ BMS ಸರ್ಕಲ್ಲು, ಇಲ್ಲಿ ಯೂನಿವರ್ಸಿಟಿ ಇರೋದು. ಈ ಯೂನಿವರ್ಸಿಟಿ ಸರ್ಕಲ್ಸು ತುಂಬ ಫೇಮಸ್ಸು. ಆ್ಯಕ್ಚುಲಿ BMHಲ್ಲಿ ಸಿಗ್ನಲೇ ಇರಲಿಲ್ಲ ಗುರು, ಮೈಸೂರಲ್ಲಿ BMHಲ್ಲಿ ಸಿಗ್ನಲೇ ಇರಲಿಲ್ಲ. ಸಿಗ್ನಲ್ ಹಾಕ್ಬಿಟ್ಟಿದ್ದಾರೆ, ಏನಂತ ಗೊತ್ತಿಲ್ಲ. ಕೆಲಸ ಕಮ್ಮಿ ಮಾಡಬೇಕು ಅಂತ ಹಾಕಿದಾರೋ ಅಥವಾ ಜನರು ಕಾಯಿಸ್ಬೇಕು ಅಂತ ಹಾಕಿದಾರೋ ಗೊತ್ತಿಲ್ಲ. ಏನು ಎಲ್ಲಿ ನೋಡಿದ್ರು ಸಿಗ್ನಲ್ ಹಾಕಿದ್ದಾರೆ. ಹಂಗೆ ನೆಗೆಸ್ಬಿಡೋಣ ಇಲ್ಲಿ ಒಂದು ಅಂತ. ಏನು ಹೊಗೆ ಬಿಡ್ತಿರೋ ನೀರು, ಹೊಗೆ ಬಿಡ್ತಿರೋದು ಗೊತ್ತಿದೆ. ಪೆಟ್ರೋಲ್ ಬೇರೆ ಇಲ್ಲ, ಪೆಟ್ರೋಲ್ ಹಾಕಿಸ್ಬೇಕು, ಬರೋದು ಪೆಟ್ರೋಲ್ ಏನಾದ್ರು ಹಾಕ್ಸೋಣ ಅಂತ ನೋಡೋಣ. ಮೈಲೇಜ್ ಎಷ್ಟು ಬರುತ್ತೆ ಅಂತ ಫಸ್ಟು ಅದಕ್ಕೆ ಪೆಟ್ರೋಲ್ ಹಾಕಿಸ್ತಾನೆ. 1 ಲೀಟ್ರ್ ಮಾತ್ರ ಹಾಕಿ ಹೊಡಿತಾ ಇದ್ದೀನಿ. 1 ಲೀಟ್ರ್ ಹಾಕಿದ್ರೆ ಈಗ ಏನು ಗುರು ರೈಸೇ ಆಗ್ತಿಲ್ಲ ಇದು. ಬೀಜ ಬಾಯಿಗೆ ಬರ್ದಂಗೆ ಆಯ್ತವೆ. ಒಂದೊಂದ್ಸತಿ ಆಟೋ ಇದ್ದವ್ರು ಇಲ್ಗಡೆ ಬಂದರೆ ಯಾವಾಗ ಬ್ರೇಕ್ ಹೊಡಿತಾರೆ, ಯಾವಾಗ ಸೈಡಲ್ಲಿ ಹೊಡಿತಾರೆ, ಯಾವಾಗ ಸೈಡ್ ಹೊಡಿತಾರೆ ಅನ್ನೋದು ಗೊತ್ತಾಗಲ್ಲ. ಇಲ್ಲೊಬ್ಬ ಸೈಡ್ ಲೈಟ್ ಹಾಕಿ, ಓ ಅಣ್ಣ ಡಕೋಟಾ ಎಕ್ಸ್ಪ್ರೆಸ್ಸು ಅದಕ್ಕೆ ಬಾರ್ಗೆ ಕೊಟ್ಟಿದ್ದೆ ಅನ್ಸುತ್ತೆ ನಿಮ್ಮ ಬಸ್ಸ. ಹಂಗೆ ಗೊತ್ತೈತೆ ಹೊಗೆನ. ಏನು ಗುರು ಹೊಗೆ ಅದು. ಇವರೇ ಯಾವ ಕಡೆ ಹೋಗ್ಬೇಕು ಬೇರೆ, ಅಣ್ಣ ಸೈಡಲ್ಲೂ ಹೋಗಲ್ಲ, ಇಲ್ಲ ಈ ಕಡೆನೂ ಹೋಗಲ್ಲ, ಎರಡು ಕಡೆನೂ ಹೋಗ್ತಾವನಲ್ಲ. ನಾವು ಏನು ಮಾಡಬೇಕಾಗ್ತದೆ, ನಾವು ಏನು ತಪ್ಪು ಮಾಡಿದ್ದೀವಿ ಅಂತ ಆಟೋದನ್ನು ನಮಗೆ ಹೊಟ್ಟೆ ಹೋಗ್ತಾರೆ ಅಂತ ಗೊತ್ತಿಲ್ಲ. ಹಂಪು ಇದೆ, ಸಿಗ್ನಲ್ಲು ಇದೆ, ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಾಗೋದಿಲ್ಲ ಇಲ್ಲಿ. ನೋಡಿ ಇದೇ BMS ಸರ್ಕಲ್ ಗುರು. ಇಲ್ಲಿ ಹುಡುಗಿ ಅವಳಿ ಹೆಂಗಿರುತ್ತೆ ಅಂದರೆ, ಮದುವೆ ಆಗಿಲ್ದಿರೋರಿಗೆ ಮದುವೆ ಆಗುತ್ತೆ, ಮದುವೆ ಆಗಿಲ್ದಿರೋರಿಗೆ ಮದುವೆ ಆಗಿರೋರಿಗೆ ಗಂಡ ಮುಟ್ಟು ಬರೋಂಗೆ ಮಾಡ್ತಾರೆ ಅಂಥ ಸಿಗ್ನಲ್ ಇದು. ಇಲ್ಲೊಂದು ಅಲ್ಲೊಂದು, ಈಗ ಮಧ್ಯದಲ್ಲಿ ನೆಕ್ಸೋಣ ಅಂದರೆ ಭಯ ಬೇರೆ. ಹೊಡೆಯೋತ್ತಾಗಿಲ್ಲ ಮುಗುಮ. ನಾನು ಏನು ಹೇಳಿದೆ, ಒಂದು ಸಿಗ್ನಲಲ್ಲಿ ಸಿಗಾಕೊಂಡು ಅಂದರೆ ಎಲ್ಲ ಸಿಗ್ನಲಲ್ಲೂ ಸಿಗಾಕೊಂಡಿದೆ. ಸೇಮ್ ಟು ಸೇಮ್, ನೋ ಚೇಂಜಸ್. ನಮ್ಮ ಕಾಲದಲ್ಲಿ ನಾವು ಪ್ರೈಮರಿ ಸ್ಕೂಲ್ ಹೋಗೋಕ್ಕೂ ನಮಗೆ ಬಸ್ ಸಿಕ್ಕಿಲ್ಲ. ಇಲ್ಲಿ ನೋಡಿದ್ರೆ ಈಗ ಇಂಜಿನಿಯರ್ಗೆ ಹೋಗೋಕ್ಕೂ ಇಂಡಿಕೇಟ್ರು ಲೆಫ್ಟ್ ಸೈಡ್ ಹಾಕು ಗುರು, ಇಂಡಿಕೇಟ್ರು. ಇಂಡಿಕೇಟ್ರ್ ರೈಟ್ ಸೈಡ್ ಹಾಕೊಂಡು ಲೆಫ್ಟ್ ಸೈಡ್ ಏನು ಮಾಡೋದು. ಯಾವುದೋ ಎಲ್ಲದಕ್ಕೂ ಬರೀ ಕೋಳಿ ಮಗನೇ ಬರುತ್ತೆ. ಏನು ಮಾಡಿ, ಅದು ನನ್ನ ತಪ್ಪಲ್ಲ, ನಾನು ನಡೆದಿರೋ ವಾತಾವರಣಗಳೆಲ್ಲ ತಪ್ಪು. ಬೇವರ್ಸಿ ಮತ್ತು ಕೋಳಿ ಮಗ ಅದು ಫ್ರೆಂಡ್ಲಿ ವರ್ಸಿದ್ರು. ನೀವು ಅದನ್ನೆಲ್ಲ ತಲೆಗೆ ಹಾಕೋಬಾರ್ದು. ಅವಾಗೆಲ್ಲ ಈ ಮಧ್ಯದಲ್ಲಿ ಹೋಗಿ ಆ ರೀತಿ ಬಂದ್ಬಿಡ್ತಿದ್ದೆ. ಯಾಕೆಂದರೆ ಆ ರೀತಿ ಇತ್ತು ಮೊದಲು.